ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತನ್ನ ನೀವು ಕೇಳೇ ಇರ್ತೀರಿ. ಇನ್ನು ಶ್ರೀನಿವಾಸನನ್ನ ನೋಡಬೇಕು ಅಂತ ಅನೇಕ ಸಂಖ್ಯೆಯ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡ್ತಾರೆ. ಇನ್ನು ತಿಮ್ಮಪ್ಪನನ್ನ ನೋಡಬೇಕು ಅಂತಂದ್ರೆ ಸೀದಾ ಹೋದ್ರೆ ಆಗತ್ತಾ? ಇಲ್ಲ, ಟಿಕೆಟನ್ನ ಪಡಿಬೇಕು, ಸಾಲ್ನಲ್ಲಿ ನಿಲ್ಲಬೇಕು. ಅದಾದ ಮೇಲೆ ತಿಮ್ಮಪ್ಪನ ದರ್ಶನ ನಿಮಗೆ ಸಿಗುತ್ತೆ. ಆದರೆ ತಿಮ್ಮಪ್ಪನ ದರ್ಶನದ ವಿಚಾರದಲ್ಲೇ ಅಲ್ಲಿನ ಆಡಳಿತ ಮಂಡಳಿ TTD ಭಕ್ತರ ನಂಬಿಕೆಯನ್ನೇ ಲಾಭ ಮಾಡ್ಕೊಳ್ಳಕ್ ಹೋಗಿ ಎಡವಟ್ಟನ್ನ ಮಾಡ್ಕೊಂಡಿದ್ಯಾ? ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ತಿರುಪತಿಗೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿಯನ್ನ ಕೊಡ್ತಾರೆ. ಪ್ರತಿ ವರ್ಷ 1600 ಕೋಟಿಗೂ ಹೆಚ್ಚು ಲಾಭ ತರೋ ದೇವಸ್ಥಾನ ನಮ್ಮ ತಿರುಪತಿ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಎಲ್ಲದಕ್ಕೂ ದುಡ್ಡಿದೆ. ಟಿಕೆಟ್ ಪಡೆಯೋದಕ್ಕೆ, ಇನ್ನು ದರ್ಶನ ಮಾಡೋಕೆ, ಲಡ್ಡು ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ದುಡ್ಡನ್ನ ಕೊಡಬೇಕಾಗತ್ತೆ. ಅಷ್ಟು ದುಡ್ಡಿರೋ ಕಾರಣಕ್ಕೆ TTDಯ ಟ್ರಸ್ಟ್ ಅಧ್ಯಕ್ಷರಾಗೋಕೆ, ಇನ್ನು ಸದಸ್ಯರಾಗೋಕೆ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತದೆ. ಇಷ್ಟಿದ್ರೂ ಕೂಡ TTD ಅವರಿಗೆ ಅದು ಸಾಕಾಗ್ತಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಕಾಣ್ತಿರೋದು ಈಗ ಸಂಭವಿಸಿರುವಂತ ಕಾಲ್ತುಳಿತ. TTDಯಲ್ಲಿ ಹಲವು ದರ್ಶನದ ಸೇವೆಗಳಿದೆ. ದುಡ್ಡು ಕೊಡದವರಿಗೆ ಸಾಮಾನ್ಯ ದರ್ಶನ ಇದ್ರೆ, ಇನ್ನು ದುಡ್ಡು ಕೊಟ್ಟಂತ ಭಕ್ತರು ಬೇಗ ದರ್ಶನವನ್ನ ಪಡಿತಾರೆ. VVIPಗಳಿಗೆ ಒಂದು ರೀತಿಯಾದಂತ ದರ್ಶನ ಇದ್ರೆ, ಸೆಲೆಬ್ರಿಟಿಗಳಿಗೆ ಮತ್ತೊಂದು ರೀತಿಯಾದಂತ ದರ್ಶನ ಇರುತ್ತೆ. ಈ ಸಾರಿ ಏನಾಗಿದೆ ಅಂದ್ರೆ, ಜನವರಿ 10, 11 ಮತ್ತು 12ನೇ ತಾರೀಕಿನಂದು ವೈಕುಂಠ ಏಕಾದಶಿ ಇದೆ. ಆ ವಿಶೇಷ ವೈಕುಂಠ ದರ್ಶನಕ್ಕೆ ಪ್ರತ್ಯೇಕ ಟೋಕನ್ ಅನ್ನ ಕೊಡ್ತಾರೆ. ಆ ದಿನವೇ ಹೋಗಿ ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ರೆ ವೈಕುಂಠ ದರ್ಶನ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ನಂಬಿಕೆಯನ್ನೇ ಲಾಭವಾಗಿ ಇಟ್ಕೊಂಡ TTD ಅವರು 1,20,000 ಟೋಕನ್ ಅನ್ನ ಕೊಡೋಕೆ ಮುಂದಾಯ್ತು. ಇದರ ಪರಿಣಾಮ ಏನಾಯ್ತು ಅಂದ್ರೆ, ರೆಗ್ಯುಲರ್ ಆಗಿ ಬರೋ ಭಕ್ತರಿಗಿಂತ ಹೆಚ್ಚು ಭಕ್ತರು ಟೋಕನ್ ಅನ್ನ ಪಡೆಯೋಕೆ ಬಂದ್ರು. ತಿರುಪತಿಯ 9 ಕೇಂದ್ರಗಳಲ್ಲಿ 94 ಕೌಂಟರ್ಗಳ ಮೂಲಕ ವೈಕುಂಠ ದರ್ಶನದ ಟಿಕೆಟ್ಗಳನ್ನ ವಿತರಿಸೋಕೆ ಅಲ್ಲಿನ ಆಡಳಿತ ಮಂಡಳಿ ಮುಂದಾಯ್ತು. ಅರ್ಥ ಮಾಡ್ಕೊಳ್ಳಿ, 9 ಸೆಂಟರ್. ಆ 9 ಸೆಂಟರ್ಗಳಲ್ಲಿ 94 ಕೌಂಟರ್. ಅಂದ್ರೆ ಒಂದೊಂದು ಸೆಂಟರ್ನಲ್ಲೂ 9ಕ್ಕೂ ಹೆಚ್ಚು ಕೌಂಟರ್ ಇರುತ್ತೆ. ಒಂದೊಂದು ಕೌಂಟರ್ನಲ್ಲೂ ಸಾವಿರ ಜನ ಸೇರಿದ್ರು. ಎಲ್ಲಿ ಎಷ್ಟು ಟಿಕೆಟ್ ಸಿಗ್ತಿವೆ, ಹೇಗೆ ಸಿಗ್ತಿವೆ ಅನ್ನೋ ಮಾಹಿತಿ ಇಲ್ಲ. ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ. ಅಷ್ಟೊಂದು ಜನ ಭಕ್ತರು ಸೇರೋ ಜಾಗದಲ್ಲಿ ಉಸಿರಾಡೋಕ್ಕೂ ಕೂಡ ಸೂಕ್ತ ಗಾಳಿಯ ವ್ಯವಸ್ಥೆನೂ ಇಲ್ಲ. ದುರಂತಕ್ಕೆ ಕಾರಣವಾಗಿದ್ದು ಇದೇ ನೋಡಿ. ಒಂದು ಕಡೆ ದೇವಸ್ಥಾನದ ಭಕ್ತರ ನಾರ್ಮಲ್ ಕ್ಯೂ ಸಿಸ್ಟಮ್ ರನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ವೈಕುಂಠ ಏಕಾದಶಿಯ ಸ್ಪೆಷಲ್ ಕ್ಯೂ ಕೂಡ ಇದೆ. ಇಲ್ಲಿ ಏನಾಯ್ತಂದ್ರೆ, ಈ ಕ್ಯೂ ಸೆಂಟರ್ಗಳಲ್ಲಿ ಸರಿಯಾಗಿ ಗೈಡ್ ಲೈನ್ಸ್ಗಳೇ ಇರಲಿಲ್ಲ. ಸುರಕ್ಷಿತ ಕ್ರಮಗಳಂತೂ ಇರಲಿಲ್ಲ. ಹೀಗಾಗಿನೇ ಗಾಳಿ ಸರಿಯಾಗಿ ಆಡದ ಕಾರಣ ವಯಸ್ಸಾದ ಭಕ್ತರೊಬ್ರು ಅಸ್ವಸ್ಥರಾದ್ರು. ಇನ್ನು ಅಸ್ವಸ್ಥರಾದ ಆ ಭಕ್ತರನ್ನ ಹೊರಗೆ ಕರೆದುಕೊಂಡು ಹೋಗೋಕೆ ಅಂತ ಇನ್ನೊಂದು ಗೇಟ್ ಅನ್ನ ಓಪನ್ ಮಾಡಿದ್ರು. ಅಷ್ಟೇ, ಆ ಓಪನ್ ಆದ ಗೇಟಿನ ಹತ್ತಿರ ಭಕ್ತರನ್ನ ಸೈಡ್ಗೆ ಹೋಗೋಕೆ ಹೇಳೋಕೆ ಒಂದು ಸಿಸ್ಟಮ್ ಇರಲಿಲ್ಲ. ಕಾದು ಸುಸ್ತಾಗಿದ್ದ ಭಕ್ತರು ಇಲ್ಲಿ ಇನ್ನೊಂದು ಕೌಂಟರ್ ಓಪನ್ ಆಯ್ತೇನೋ ಅಂತ ಅಂದುಕೊಂಡು ನುಗ್ಗು ಬಿಟ್ರು. ಆಗಲೇ ನೋಡಿ ಕಾಲ್ ತುಳಿತ ಸಂಭವಿಸ್ಬಿಡ್ತು. ಆಗಿದ್ದು ಎಷ್ಟೇ. ಹಾಗಾದ್ರೆ ಇದನ್ನೆಲ್ಲ ಒಪ್ಪಿಸೋಕೆ ಬೇರೆ ಸಿಸ್ಟಮ್ ಇರ್ಲಿಲ್ವಾ? ಇತ್ತು. ಆದ್ರೆ ಬಂದ ಭಕ್ತರಿಗೆ ಸರಳವಾಗಿ ಎಲ್ಲ ಸಿಕ್ಬಿಟ್ರೆ, ಸುಲಭವಾಗಿ ಎಲ್ಲ ಕೆಲಸಗಳು ಆಗಿಬಿಟ್ರೆ ತಿಮ್ಮಪ್ಪನಿಗೇನ್ ಬೆಲೆ? TTD ಅವರಿಗೆ ಏನು ಲಾಭ? ಅಂಥದ್ದೊಂದು ಲಾಭಕ್ಕಾಗಿ ಪ್ರತ್ಯೇಕ ಕ್ಯೂ ಸಿಸ್ಟಮ್ ಅನ್ನ ಮಾಡಿ, ಟೋಕನ್ ರೇಟ್ ಅನ್ನ ಜಾಸ್ತಿ ಮಾಡಿ ದುಡ್ಡು ಮಾಡೋ ಆಸೆಗೆ ಭಕ್ತರು ಬಲಿಯಾಗಿದ್ದಾರೆ. ದೇವರನ್ನ ನಂಬಬೇಕು, ನಂಬಿಕೆನೇ ದೇವರು. ಆದ್ರೆ ಆ ನಂಬಿಕೆಯನ್ನೇ ಇಟ್ಕೊಂಡು ದುಡ್ಡು ಮಾಡೋ ಬಿಸ್ನೆಸ್ ಮಾಡೋಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಾಗಿರುವಂತಹ ಕಾಲ್ ತುಳಿತವೇ ಉದಾಹರಣೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತರ ನಂಬಿಕೆಯನ್ನೇ ಲಾಭ ಮಾಡ್ಕೊಳ್ಳಕ್ ಹೋಗಿ ವ್ಯವಸ್ಥೆನೇ ಅವ್ಯವಸ್ಥೆಯಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಿರುಪತಿಯಲ್ಲಿ ಸದ್ಯ ಸಂಭವಿಸಿರುವಂತಹ ಕಾಲ್ ತುಳಿತವೇ ಉದಾಹರಣೆಯಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.